ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕೀಮೊಬೈಲಸ್ ಯೂಟ್ಯೂಬ್ ಚಾನಲ್. ಇವತ್ತು ಯುಗಾದಿ ಹಬ್ಬ ಇದೆ. ನಾನು ಯಾವುದೇ ರೀತಿ ಚಾಪ್ಟರ್ ಮಾಡ್ತಿಲ್ಲ, ಓಕೆನಾ? ಎಂಜಾಯ್ ಮಾಡಿ ಹಬ್ಬನ. ಸೊ ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಬೇವು ಬೆಲ್ಲ ತಿಂದು ಎಲ್ರಿಗೂ ಒಳ್ಳೇದಾಗಲಿ, ನಿಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ಒಳ್ಳೇದಾಗಲಿ. ಆ್ಯಂಡ್ ನನ್ನ ವಿಶಸ್ ಏನಪ್ಪ ಅಂದರೆ, ಈ KCT ಎಕ್ಸಾಮಲ್ಲಿ ಕೂಡ ಎಲ್ಲ ನನ್ನ ಸ್ಟೂಡೆಂಟ್ಸು ಒಳ್ಳೆ ರ್ಯಾಂಕಿಂಗಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದು ಒಳ್ಳೆ ಕಾಲೇಜಲ್ಲಿ ಸೆಟಲ್ ಆಗಲಿ, ಅಡ್ಮಿಷನ್ ಆಗಲಿ ಅಂತ ಎಲ್ರಿಗೂ ಕೂಡ ಹಾರೈಸ್ತೀನಿ. ಓಕೆ, ಸೊ ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಇದರಲ್ಲಿ ನಾನು ಯಾವುದೇ ರೀತಿ ನಿಮಗೆ ವಿಡಿಯೋ ಮಾಡಿ ನಿಮಗೆ ಟೆನ್ಷನ್ ಕೊಡಲ್ಲ. ಓಕೆ, ಸೊ ಅದಕ್ಕೋಸ್ಕರ ನೀವು ಎಲ್ಲ ಹಬ್ಬ ಮುಗಿಸ್ಕೊಂಡಾದ್ಮೇಲೆ ನೈಟ್ ಮಲ್ಗೋಕ್ಕೂ ಮುಂಚೆ ಒಂದ್ಸಲ ರೀಕಾಲ್ ಮಾಡ್ಕೊಳ್ಳಿ, ನಾನು ಏನೇನು ಚಾಪ್ಟರ್ಸ್ ಇಲ್ಲಿವರೆಗೂ ಆಗಿದೆ ಅಂತ. ಅದಕ್ಕೋಸ್ಕರ ವಿ ಸ್ಟಾರ್ಟೆಡ್ ದಿ KCT ಕೆಮಿಸ್ಟ್ರಿ ಮಾಕ್ ಟೆಸ್ಟ್ 1 ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ಸೊ ಹಾಗಿದ್ರೆ ಬನ್ನಿ ಹೇಗೆ ಅಂತ ಹೇಳ್ಕೊಡ್ತೀನಿ. ನಾನು ಈ ವಿಡಿಯೋದಲ್ಲಿ ನಿಮಗೆ ಯಾವುದೇ ರೀತಿ ಚಾಪ್ಟರ್ ಮಾಡಿ ಟೆನ್ಷನ್ ಕೊಡೋದಿಲ್ಲ. ಓಕೆ, ಮೇಯ್ನಾಗಿ ನಾವೇನೇನು ಇಲ್ಲಿವರೆಗೂ ಕಲ್ತಿದ್ದೀವೋ ಅದ್ರದ್ದು ಸ್ವಲ್ಪ ಕ್ವಶನ್ಸ್ನ ಸಾಲ್ವ್ ಮಾಡೋಣ. ಓಕೆ, ಈ ಚಾಪ್ಟರಿಂದ ಕ್ವಶನ್ಸ್ನ ತೊಗೊಂಡಿದ್ದೀನಿ, ಅದ್ರ ಹೆಂಗೆ ಸಾಲ್ವ್ ಮಾಡೋದು ನೋಡೋಣ, ಕ್ವಶನ್ಸ್ ಹೇಗಿರ್ಬೋದು ಅಂತ. ಓಕೆನಾ? ಸೊ ಲೈಕ್ ಒಂಥರ ಮಾಕ್ ಟೆಸ್ಟ್ ಥರ. ಓಕೆ, ಸೊ ಹಾಗಿದ್ರೆ ಫಸ್ಟ್ ಕ್ವಶನ್ ಏನಿದೆ? ಸೊ ಫಸ್ಟ್ ಕ್ವಶನ್ ವಿ ಹ್ಯಾವ್, ಸೊ ಬಯೋಮಾಲಿಕ್ಯೂಲ್ಸ್ ಏನಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಶುಗರ್ ಈಸ್ ರಿಡ್ಯೂಸಿಂಗ್ ಶುಗರ್? ಸೊ ಏನಿರ್ಬೋದು ರಿಡ್ಯೂಸಿಂಗ್ ಶುಗರ್ ಅಂದರೆ? ನಾನು ಏನು ಹೇಳ್ಕೊಟ್ಟಿದ್ದೆ? ರಿಡ್ಯೂಸಿಂಗ್ ಶುಗರ್ ಮೀನ್ಸ್ ದ ಶುಗರ್ ವಿಚ್ ರಿಡ್ಯೂಸಸ್ ದಿ ಟಾಲನ್ಸ್ ರಿಯೇಜೆಂಟ್ ಆ್ಯಂಡ್ ಫೆಲ್ಲಿಂಗ್ ಸೊಲ್ಯೂಷನ್. ಕರೆಕ್ಟಾ? ಇವೆರಡನ್ನೂ ರಿಡ್ಯೂಸ್ ಮಾಡೋದನ್ನ ವಿ ಕಾಲ್ಡ್ ಅಸ್ ರಿಡ್ಯೂಸಿಂಗ್ ಶುಗರ್. ಹೇಗೆ ಟ್ರಿಕ್ ಹೇಳ್ಕೊಟ್ಟಿದ್ದೆ, ಇವೆರಡು ಹೇಗೆ ನೆನ್ಪಿಟ್ಕೋಬೇಕು ಅಂತ? ರಿಡ್ಯೂಸಿಂಗ್ ಅಂದರೆ ಆಲ್ ಮೋನೋಸ್ಯಾಕ್ರೈಡ್ಸ್ ಆರ್ ರಿಡ್ಯೂಸಿಂಗ್ ಶುಗರ್. ಕರೆಕ್ಟಾ? ಆಲ್ ಮೋನೋಸ್ಯಾಕ್ರೈಡ್ಸ್ ಆರ್ ರಿಡ್ಯೂಸಿಂಗ್ ಶುಗರ್ ಅಂತ ನೋಡಿದ್ದೆ. ಈಗ ಇಲ್ಲಿ ನೋಡಿ, ಸುಕ್ರೋಸ್, ನೋ, ಸುಕ್ರೋಸ್ ಇಸ್ ಡೈಸ್ಯಾಕ್ರೈಡ್ಸ್. ಸ್ಟಾರ್ಚ್ ಇಸ್ ಪಾಲಿಸ್ಯಾಕ್ರೈಡ್ಸ್. ಸೆಲ್ಯುಲೋಸ್ ಆಲ್ಸೋ ಪಾಲಿಸ್ಯಾಕ್ರೈಡ್ಸ್. ಉಳಿದಿರೋದೇನು? ಇಟ್ ಈಸ್ ಗ್ಲೂಕೋಸ್. Glucose is what? Monosaccharide. Okay. So next one. So what is the next question? The alpha helix and beta pleated sheet structures are found in. Now see, primary, secondary, tertiary and quaternary protein ಅಂತ ಕೊಟ್ಟಿದ್ದಾನೆ. ಏನಪ್ಪ ಇದು ಅಂತ? ಸೊ ನಾವು ನಮಗೆ ಪ್ರೋಟೀನಲ್ಲಿ ಒಂದು ಕಾನ್ಸೆಪ್ಟ್ ಇದೆ. ಓಕೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೋಟೀನ್ಸ್ ಅಂತ. ಅದರಲ್ಲಿ ಇದಿದೆ, ಆ ಪ್ರೈಮರಿ, ಸೆಕೆಂಡರಿ, ಟರ್ಷಿಯರಿ. ಇದನ್ನು ಸಿಂಪಲ್ ಕಾನ್ಸೆಪ್ಟಲ್ಲಿ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಸೊ ಪ್ರೈಮರಿ ಸ್ಟ್ರಕ್ಚರ್, ಸೆಕೆಂಡರಿ ಸ್ಟ್ರಕ್ಚರ್ ಆ್ಯಂಡ್ ಟರ್ಷಿಯರಿ ಸ್ಟ್ರಕ್ಚರ್. ಸೊ ಇಲ್ಲೇನಾಗುತ್ತೆ? ಸೊ ಟರ್ಷರಿ ಆ್ಯಂಡ್ ಕ್ವಾಟರ್ನರಿ, ಫೋರ್ತ್ ಒನ್ ಏನಿದೆಪ್ಪ ನಮಗೆ? ಕ್ವಾಟರ್ನರಿ ಸ್ಟ್ರಕ್ಚರ್. ಸೊ ಇಲ್ಲಿ ನಮಗೆ ಆಲ್ಫಾ ಎಲಿಕ್ಸ್ ಮತ್ತು ಬೀಟಾ ಪ್ಲೀಟೆಡ್ ಶೀಟು ಯಾವುದ್ರಲ್ಲಿ ಇರುತ್ತೆ ಅಂತ ಕೇಳ್ತಿದ್ದಾನೆ. ಸೊ ಪ್ರೈಮರಿಲಿ ಏನಾಗುತ್ತೆ ಅಂದರೆ, ನಮಗೆ ಯಾವಾಗ ನಾವು ಅದಕ್ಕೆ ಅಪ್ಲೈ ಮಾಡ್ತೀವಿ, ಒಂದು ಹೀಟ್ ಆಗಿರ್ಬೋದು ಅಥವಾ ಟೆಂಪರೇಚರ್ ಆಗಿರ್ಬೋದು, ಯಾವ್ದಾದ್ರು ಪ್ರೋಟೀನ್ ತೊಗೊಳ್ಳಿ, ಹೀಟು, ಟೆಂಪರೇಚರ್ ಏನಾದರೂ ತೊಗೊಳ್ಳಿ, ಅಲ್ಲಿ ಏನಾಗುತ್ತೆ, ನಮಗೆ ಆ ಪ್ರೋಟೀನು ಅದ್ರ ಪ್ರಾಪರ್ಟೀಸ್ನ ಕಳ್ಕೊಳ್ಳುತ್ತೆ. ಓಕೆನಾ? ಅಂದರೆ ಅದ್ರ ಪ್ರಾಪರ್ಟೀಸ್ನ ಕಳ್ಕೊಬಿಡುತ್ತೆ. ಸೊ ದಟ್ ಈಸ್ ವಾಟ್ ಯು ಕಾಲ್ಡ್ ಆಸ್ ಡಿನೇಚರ್ಡ್ ಪ್ರೋಟೀನ್ ಅಂತ ಕರಿತೀವಿ. ಅದು ಯಾವುದ್ರಲ್ಲಿ ಆಗುತ್ತೆ ಅಂದರೆ, ಇಟ್ ಇಸ್ ಅದು ಎಲ್ಲದರಲ್ಲೂ ಆಗುತ್ತೆ. ಪ್ರೈಮರಿ, ಸೆಕೆಂಡರಿಲಿ ಆಗುತ್ತೆ, ಟರ್ಷಿಯರಿ ಆಗೋದಿಲ್ಲ, ಕ್ವಾಟರ್ನರಿ ಆಗೋದು ಇಲ್ಲ ಬಿಡಿ. ಸೊ ಟರ್ಷಿಯರಿಯಲ್ಲೂ ಆಗೋದಿಲ್ಲ. ಸೊ ಇವೆರಡರಲ್ಲಿ ನಮಗೆ ಆಗ್ತಾ ಇದೆ. ನೆಕ್ಸ್ಟ್ ಕ್ವಶನ್ ಏನಿದೆ? ದ ಆಲ್ಫಾ ಎಲಿಕ್ಸ್ ಆ್ಯಂಡ್ ಬೀಟಾ ಪ್ಲೇಟೆಡ್ ಶೀಟ್ ಸ್ಟ್ರಕ್ಚರ್ಸ್ ಆರ್ ಫೌಂಡ್ ಇನ್. ನೋಡಿ, ಪ್ರೈಮರಿ, ಸೆಕೆಂಡರಿ, ಟರ್ಷಿಯರಿ ಆ್ಯಂಡ್ ಕ್ವಾಟರ್ನರಿ ಅಂತ ಕೊಟ್ಟಿದ್ದಾರೆ. ಸೊ ನಾನು ಈ ಕಾನ್ಸೆಪ್ಟ್ ಹೇಳ್ಕೊಟ್ಟಿಲ್ಲ, ವೆರಿ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ. ಸೊ ಆಲ್ಫಾ ಮತ್ತು ಬೀಟಾ ಯಾವುದ್ರಲ್ಲಪ್ಪ ಬರೋದು ಅಂದರೆ, ಯು ವಿಲ್ ಗೆಟ್ ಇನ್ ಸೆಕೆಂಡರಿ ಸ್ಟ್ರಕ್ಚರ್ಸ್. ಅರ್ಥ ಆಯ್ತಾ? ಸೆಕೆಂಡರಿ ಸ್ಟ್ರಕ್ಚರಲ್ಲಿ ನಮಗೆ ಎರಡು ಕಾಣಿಸೋದು. ಓಕೆ, ಅಷ್ಟು ಮಾತ್ರ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇಟ್ಸ್ ಅ ಡೈರೆಕ್ಟ್ ಥಿಯರಿ ಕ್ವಶನ್. So the next one we have alloalkanes alloarenes chapter in the major product in the reaction of C2H5Br with alcoholic KOH. ಏನು ಕೇಳಿದಾನಪ್ಪ? ಸೊ ಯು ಹ್ಯಾವ್ C2H5Br ಇದೆ. ಇದಕ್ಕೆ ಯಾವ KOH ಆ್ಯಡ್ ಮಾಡ್ತಿದ್ದಾರೆ? ಅದು ಇಂಪಾರ್ಟೆಂಟು. ಆಲ್ಕೋಹಾಲಿಕ್ KOH. ನಾನು ಎರಡು ಹೇಳ್ಕೊಟ್ಟಿದ್ದೀನಿ, ಅಕ್ವಿಯಸ್ KOH ಆ್ಯಂಡ್ ಆಲ್ಕೋಹಾಲಿಕ್ KOH ಅಂತ. ಆಲ್ಕೋಹಾಲಿಕ್ KOH ಯೂಸ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ? ಯು ವಿಲ್ ಗೆಟ್ ಆಲ್ಕೀನ್, ಡಬಲ್ ಬಾಂಡ್ ಬರಬೇಕು. ಅಕ್ವಿಯಸ್ KOH ಯೂಸ್ ಮಾಡಿದ್ರೆ ಆಲ್ಕೋಹಾಲ್ ಬರುತ್ತೆ. ಸೊ ನಾವು ಇಲ್ಲಿ ಆಲ್ಕೋಹಾಲಿಕ್ KOH ಯೂಸ್ ಮಾಡಿದ್ರಿಂದ ನಮಗೆ ಆಲ್ಕೀನ್ ಬರಬೇಕು. ಸೊ ಕೊಟ್ಟಿರೋದ್ರಲ್ಲಿ ಯಾವುದು ಆಲ್ಕೀನ್ ಅಂತ ನೆನ್ಪಿಟ್ಕೊಳ್ಳಿ. C2 ಮೀನ್ಸ್
ಆಲ್ಕಿನ್ ಅಂದ್ರೆ ಏನ್ ಬರ್ಬೇಕು, ಇದ್ರ ಡಬಲ್ C2H4 ಅಂತ ಬರ್ಬೇಕು. ಕರೆಕ್ಟಾ? ದೆನ್ ಆಬ್ವಿಯಸ್ಲಿ ಆಪ್ಷನ್ ಬಿ. ಅಂಡರ್ಸ್ಟುಡ್? ಸೊ ಟ್ರಿಕ್ ನೆನ್ಪಿಟ್ಕೋಬೇಕು. ಓಕೆ, ಸೊ ನೆಕ್ಸ್ಟ್ ಒನ್. In SN1 reaction, the rate determining step is, okay, formation of carbocation, attack of nucleophile, protonation, ಫಾರ್ಮೇಷನ್ ಆಫ್ ಟ್ರಾನ್ಸಿಷನ್ ಸ್ಟೇಟ್. ಸೊ SN1 ಅಂತ ಕೇಳಿದ್ದಾರೆ. SN1 ಅಲ್ಲಿ ನಮಗೆ 2 ಸ್ಟೆಪ್ ಇದೆ. ಕರೆಕ್ಟಾ? ಸೊ ನಾನು ಈಗ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀವಪ್ಪ, ಸೊ ವಿಲ್ ಗೋಯಿಂಗ್ ಟು ಟೇಕ್ ಟರ್ಷಿಯರಿ ಕಾರ್ಬೋಕ್ಯಾಟನ್ ತೊಗೊಂಡಿರ್ತೀವಲ್ವಾ, ಸಾರಿ ಟರ್ಷಿಯರಿ ಕಾಂಪೌಂಡ್ಸ್ ತೊಗೊಂಡಿರ್ತೀವಿ. ಓಕೆ, ಸೊ ದಿಸ್ ಇಸ್ ದ ಟರ್ಷಿಯರಿ ಕಾಂಪೌಂಡ್. ನಾವು ಫಸ್ಟ್ ಏನು ಮಾಡ್ತೀವಿ SN1 ಅಲ್ಲಿ, ಸೊ ಫಸ್ಟ್ ವಿಲ್ ಗೋಯಿಂಗ್ ಟು ಫಾರ್ಮ್ ಕಾರ್ಬೋಕ್ಯಾಟಯೋನ್. ಕರೆಕ್ಟ್? ಈ ಥರ ಒಂದು ಕಾರ್ಬೋಕ್ಯಾಟಯೋನ್ನ ಫಾರ್ಮ್ ಮಾಡ್ತೀವಿ. ಕರೆಕ್ಟಾ? ಸೊ ಈ ಸ್ಟೆಪ್ ಏನಂತ ಕರಿತೀವಿ, ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟಯೋನ್. ಸೊ ನೀವು ರೇಟ್ ನಥಿಂಗ್ ಬಟ್ ಆರ್ಡರ್ನ ಯಾವುದ್ರ ಮೇಲೆ ಡಿಪೆಂಡ್ ಮಾಡಿರ್ತೀವಿ, ಇಟ್ ಡಿಟರ್ಮಿನ್ ಬೈ ಬೇಸ್ಡ್ ಆನ್ RDS ರಿಯಾಕ್ಷನ್. RDS ಅಂದ್ರೆ ಏನು, ರೇಟ್ ಡಿಟರ್ಮೈನಿಂಗ್ ಸ್ಟೆಪ್. ಸೊ ನಾವು ಸ್ಪೀಡ್ನ ಕ್ಯಾಲ್ಕುಲೇಟ್ ಮಾಡೋದು ಯಾವುದರಿಂದ, ಬೇಸ್ಡ್ ಆನ್ ಸ್ಲೋ ರಿಯಾಕ್ಷನ್. ಕರೆಕ್ಟಾ? ಸೊ ನಮಗೆ SN1 ಅಲ್ಲಿ 2 ರಿಯಾಕ್ಷನಲ್ಲಿ ಫಸ್ಟ್ ಒನ್ ಸ್ಲೋ ಇರುತ್ತೆ, ಸೆಕೆಂಡ್ ಒನ್ ಫಾಸ್ಟ್ ಇರುತ್ತೆ. ಸೊ ಫಸ್ಟ್ ಒನ್ ಸ್ಲೋ ಅಂದಮೇಲೆ ಆಬ್ವಿಯಸ್ಲಿ ದಟ್ ಈಸ್ ಅ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್. ಅಂಡರ್ಸ್ಟುಡ್? ಹಾಗಾದ್ರೆ ಈ ಪ್ರೋಸೆಸ್ನ ಏನಂತ ಕರಿತೀವಿ, ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟಯೋನ್. ಕರೆಕ್ಟಾ? ಸೊ ಹಾಗಿದ್ರೆ ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಎ. ಅಂಡರ್ಸ್ಟುಡ್? ಅರ್ಥ ಆಯ್ತಾ? ಅಟ್ಯಾಕ್ ಆಫ್ ನ್ಯೂಕ್ಲಿಯೋಫೈಲ್ ವಿಲ್ ಫಾಸ್ಟ್ ಆಗುತ್ತೆ. ಅದಲ್ಲ, ಸ್ಲೋ ರಿಯಾಕ್ಷನ್ ಮೇಲೆ ನಾವು RDS ಸ್ಟೆಪ್ನ ಐಡೆಂಟಿಫೈ ಮಾಡೋದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಅಂಡರ್ಗೋಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಮೋಸ್ಟ್ ಈಸಿಲಿ? ಯಾವ್ದು ಹೋಗುತ್ತೆ ಅಂತ ಕೇಳ್ತಿದ್ದಾನೆ. ಸೊ ಒಂದೊಂದನ್ನೇ ಹೇಳ್ಕೊಡ್ತೀನಿ. ಒಂದೊಂದನ್ನೇ ಹೇಳ್ಕೊಡ್ತೀನಿ. ಫಸ್ಟ್ ಒನ್ ಏನಿದೆ, ಸೊ ಕ್ಲೋರೋಬೆನ್ಸಿನ್. ಸೊ ಕ್ಲೋರೋಬೆನ್ಸಿನ್ ಮೀನ್ಸ್ ಯು ವಿಲ್ ಹ್ಯಾವ್, ನಾವು ಸಿ ದಿಸ್ ಇಸ್ ದ ಕ್ಲೋರೋಬೆನ್ಸಿನ್. ಓಕೆ, ನೆಕ್ಸ್ಟ್ ಒನ್ ಬೆನ್ಸೈಲ್ ಕ್ಲೋರೈಡ್. ಸೊ ಬೆನ್ಸೈಲ್ ಕ್ಲೋರೈಡ್ ಅಂದ್ರೆ ಏನು, ಯು ಹ್ಯಾವ್ ಬೆನ್ಸಿನ್, ಇಲ್ಲಿ ನಿಮಗೆ CH3Cl ಬರುತ್ತೆ. ದಿಸ್ ಇಸ್ ವಾಟ್ ವಿ ಕಾಲ್ಡ್ ಆಸ್ ಬೆನ್ಸೈಲ್ ಕ್ಲೋರೈಡ್ ಅಂತ ಕರಿತೀವಿ. ನಾವು ಅರ್ಥ ಮಾಡ್ಕೋಬೇಕು, ಕ್ಲೋರೋಬೆನ್ಸಿನೇ ಡಿಫ್ರೆಂಟು, ಬೆನ್ಸೈಲ್ ಕ್ಲೋರೈಡೇ ಡಿಫ್ರೆಂಟು. ಓಕೆ, ನೆಕ್ಸ್ಟ್ ವಿನೈಲ್ ಅಂದರೆ ಗೊತ್ತಿದೆ ಅಲ್ವಾ ನಿಮಗೆ, ಡಬಲ್ ಬಾಂಡ್ ಇರುತ್ತೆ. ದಿಸ್ ಇಸ್ ದ ವಿನೈಲ್ ಕ್ಲೋರೈಡ್. ಓಕೆ, ಸೊ ನೆಕ್ಸ್ಟ್ ಟಾಲಿನ್ ಅಂದರೆ ಏನು, ಬರೀ ಇಷ್ಟೇ CH3 ಇರೋದು. ನಾನು ನಿಮ್ಗೊಂದು ಟ್ರಿಕ್ ಹೇಳ್ಕೊಟ್ಟಿದ್ದೆ, ಯಾವುದ್ಯಾವ್ದು SN ಮೀನ್ಸ್ ನ್ಯೂಕ್ಲಿಯೋಫಿಲ್ ಆಗುತ್ತೆ, ಯಾವ್ದು ಆಗಲ್ಲ ಅಂತ. ಡಬಲ್ ಬಾಂಡ್ ಇರೋದು ಆಗೋದಿಲ್ಲ, ನಥಿಂಗ್ ಬಟ್ ವಿನೈಲ್ ಬರೋಲ್ಲ. ನೆಕ್ಸ್ಟ್ ಅರೈಲ್ ಹ್ಯಾಲೈಡ್ಸ್ ವಿಲ್ ನೆವರ್ ಅಂಡರ್ಗೋಸ್. ಕರೆಕ್ಟಾ? ಇದು ಕೂಡ ಅರೈಲ್ ಹ್ಯಾಲೈಡ್ಸ್, ಇದು ಆಗೋದಿಲ್ಲ. ಬಟ್ ಬೆನ್ಸೈಲ್ ಕ್ಲೋರೈಡ್ ಏನಾಗುತ್ತೆ, ಎಸ್ ಇಟ್ ವಿಲ್ ಹ್ಯಾಪನ್ಸ್. ಅರ್ಥ ಆಯ್ತಾ? ಯಾಕಂದ್ರೆ ನಮಗೆ ಡಬಲ್ ಬಾಂಡ್ ಇಲ್ಲ, ಅಲ್ಲಿ ಕಾರ್ಬನ್ಗೆ ಅಟ್ಯಾಚ್ಡ್ ಆಗಿರೋದು, ನಾಟ್ ಡೈರೆಕ್ಟ್ ಬೆನ್ಸಿನ್ ರಿಂಗ್ ಅಲ್ಲ. ಅರ್ಥ ಆಯ್ತಾ? ಸೊ ಬೆನ್ಸಿನ್ ರಿಂಗ್ ವಿಲ್ ಅಂಡರ್ಗೋಸ್ ಈಸಿಲಿ ಕಂಪೇರ್ಡ್ ಟು ಆಲ್ ಅದರ್. ಸೊ ಯಾವ್ದು ಹೋಗಲ್ಲ ಅಂತ ನೆನ್ಪಿಟ್ಕೊಂಡ್ರೆ ನೀವು ಆರಾಮ್ಸೆ ಆನ್ಸರ್ ಮಾಡ್ಬೋದು. ಅರ್ಥ ಆಯ್ತಾ? ಸೊ ಇಲ್ಲಿ ನಮ್ಗೆ ಆನ್ಸರ್ ಏನಪ್ಪ, ಬೆನ್ಸೈಲ್ ಕ್ಲೋರೈಡ್. ಅಂಡರ್ಸ್ಟುಡ್? ಓಕೆ, ಸೊ ದ ನೆಕ್ಸ್ಟ್ ಒನ್, ಸೊಲ್ಯೂಷನ್ ಚಾಪ್ಟರ್. ಸೊಲ್ಯೂಷನ್ ಅಲ್ಲಿ ಏನು ಕೇಳಿದಾನೆ, ದ ವ್ಯಾಂಟಾಫ್ ಫ್ಯಾಕ್ಟರ್ ಫಾರ್ BaCl2 ಇನ್ ಅಕ್ವಿಯಸ್ ಸೊಲ್ಯೂಷನ್ ಈಸ್. ಸೊ BaCl2 ಫಸ್ಟ್ ಏನು ಮಾಡ್ಬೇಕಂತ ಹೇಳಿದ್ದೀನಿ, BaCl2ನ ಸ್ಪ್ಲಿಟ್ ಮಾಡಿ. ಸೊ ಯು ವಿಲ್ ಗೆಟ್ Ba2 ಪ್ಲಸ್ ಆ್ಯಂಡ್ Cl ಮೈನಸ್ ಅಂತ ಬರುತ್ತೆ. ಬ್ಯಾಲೆನ್ಸ್ ಮಾಡಿ, ಎಷ್ಟಿದೆ ಇಲ್ಲಿ, 2 ಇದೆ ಅಲ್ವಾ, ಸೊ 2, ಹಾಗಾದ್ರೆ ಇಲ್ಲಿ 1, ಸೊ 1 + 2 ಇಟ್ ಆಬ್ವಿಯಸ್ಲಿ 3 ಬರುತ್ತೆ. ಓಕೆ, ಇದು ಅಲ್ಲ. ಸೊ ವೇರ್ ಇಸ್ 3 ಯು ಹ್ಯಾವ್, ಐ ಥಿಂಕ್ ನೆಕ್ಸ್ಟ್ ಆಪ್ಷನ್ ಅಲ್ಲಿ ಇರುತ್ತೆ. ಎಸ್, ಸೊ ಆಪ್ಷನ್ ಇಸ್ 3. ಅರ್ಥ ಆಯ್ತಾ? ಸೊ ವೆರಿ ಸಿಂಪಲ್ ಸೊಲ್ಯೂಷನ್ ಚಾಪ್ಟರ್ ಅಲ್ಲಿ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಕಾಲಿಗೇಟಿವ್ ಪ್ರಾಪರ್ಟಿ ಇಸ್ ಫೌಂಡ್ ಯೂಸ್ ಟು ಡಿಟರ್ಮೈನ್ ಮೋಲಾರ್ ಮಾಸ್. ನಾನು ಇದನ್ನ ನಿಮಗೆ ನ್ಯೂಮರಿಕಲ್ಸ್ ಮಾಡ್ಬೇಕಾದ್ರೆ ಹೇಳಿದ್ದೆ, ಯಾವುದ್ರಲ್ಲಿ ನಾವು ವೆರಿ ಈಸಿ. ಇಲ್ಲಿ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ವಿಚ್ ಆಫ್ ದ ಕಾಲಿಗೇಟಿವ್ ಪ್ರಾಪರ್ಟಿ ಅಂತ ಕೊಟ್ಟಿದ್ದಾರೆ, 4 ಕೊಟ್ಟಿದ್ರೆ ಎಸ್ ಇಟ್ ಈಸ್ ಆಸ್ಮೋಟಿಕ್ ಪ್ರೆಷರ್. ಕರೆಕ್ಟಾ? ಬಟ್ ಇಲ್ಲಿ ಕರೆಕ್ಟಾಗಿ ನೋಡಿ, ಸರ್ಫೇಸ್ ಟೆನ್ಷನ್ ಇಸ್ ಅ ಕಾಲಿಗೇಟಿವ್ ಪ್ರಾಪರ್ಟಿ, ನೋ. ವಿಸ್ಕೋಸಿಟಿ ನೋ, ಕಂಡಕ್ಟಿವಿಟಿ ನೋ. ಉಳಿದಿರೋದು ಒಂದೇ, ದಟ್ ಈಸ್ ಆಸ್ಮೋಟಿಕ್ ಪ್ರೆಷರ್. ಅದೊಂದೇ ಆಸ್ಮೋಟಿಕ್ ಪ್ರಾಪರ್ಟಿ. ಕರೆಕ್ಟಾ? ಅಥವಾ ಕಾಲಿಗೇಟಿವ್ ಪ್ರಾಪರ್ಟಿ. ಸೊ ಅದೊಂದು ನೆನ್ಪಿಟ್ಕೊಂಡ್ರೆ ಸಾಕು ನೀವು. ಅರ್ಥ ಆಗ್ತಿದೆ ಅಲ್ವಾ? ಬಟ್ 4 ಬೇರೆದು ಕೊಟ್ಟಿದ್ರು, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಅದು ಕೊಟ್ಟಿದ್ರು ಅಂದ್ರು, ಆಬ್ವಿಯಸ್ಲಿ ಇಟ್ ಇಸ್ ಆಸ್ಮೋಟಿಕ್ ಪ್ರೆಷರ್ ಓನ್ಲಿ. ಅರ್ಥ ಆಯ್ತಾ? ಎಸ್, ನೆಕ್ಸ್ಟ್ ಒನ್, ಎ ಸೊಲ್ಯೂಷನ್ ಶೋಯಿಂಗ್ ಪಾಸಿಟಿವ್ ಡಿವಿಯೇಷನ್ ಫ್ರಮ್ ರೌಲ್ಸ್ ಲಾ ವಿಲ್ ಹ್ಯಾವ್. ಸೊ ಪಾಸಿಟಿವ್ ಡಿವಿಯೇಷನ್ ನಾವು ನೆನ್ಪಿಟ್ಕೊಳ್ಳಿ,
ಪಾಸಿಟಿವ್ ಡಿವಿಯೇಷನ್ ಅಂದ್ರೆ ಅರ್ಥ ಏನಪ್ಪ? ಇಟ್ ಇಸ್ ಗ್ರೇಟರ್ ದೆನ್ 0 ಕರೆಕ್ಟಾ? ಎನಿಥಿಂಗ್, ಎನಿ ಪ್ರಾಪರ್ಟಿ ವಿಚ್ ಇಸ್ ಗ್ರೇಟರ್ ದೆನ್ 0 ಇಸ್ ಶೋಸ್ ಪಾಸಿಟಿವ್ ಡಿವಿಯೇಷನ್. ಅದರಲ್ಲಿ ಏನಿದೆ? ಹೈಯರ್ ಬಾಯ್ಲಿಂಗ್ ಪಾಯಿಂಟ್, ಲೋವರ್ ಬಾಯ್ಲಿಂಗ್ ಪಾಯಿಂಟ್, 0 ವೇಪರ್ ಪ್ರೆಷರ್, ನೋ ಎಫೆಕ್ಟ್ ಆನ್ ಬಾಯ್ಲಿಂಗ್ ಪಾಯಿಂಟ್. ಸೊ ಮೇಯ್ನ್ ಆಗಿ ನಮಗೆ ಕೊಟ್ಟಿರೋದೇನು? ಬಾಯ್ಲಿಂಗ್ ಪಾಯಿಂಟ್ ಮೇಲೆ ಕೊಟ್ಟಿದ್ದಾನೆ. ಹೈ ಇದೆಯಾ, ಲೋ ಇದೆಯಾ, ಅಥವಾ ಇಲ್ವೇ ಇಲ್ವಾ ಅಂತ ಕೇಳಿದ್ದಾನೆ. ನೀವು ಗ್ರೇಟರ್ ದೆನ್ 0 ಅಂದ ತಕ್ಷಣ ಏನು ಮಾಡಿಬಿಡ್ತೀರಾ? ಹೈಯರ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಹಾಕ್ಬಿಡ್ತೀರಾ? ನೋ. ಇಲ್ಲಿ ನೆನ್ಪಿಟ್ಕೊಳ್ಳಿ, ರೌಲ್ಸ್ ಲಾ ಮೇಲೆ ಹೇಳ್ತಿರೋದು. ರೌಲ್ಸ್ ಲಾದಲ್ಲಿ ನಾವು ಪಾಸಿಟಿವ್ ಡಿವಿಯೇಷನ್ ನೀವು ಡಿಫೈನ್ ಮಾಡಬೇಕಾದ್ರೆ ವಿ ನೀಡ್ ಟು ಟೇಕ್ ವಿತ್ ರೆಸ್ಪೆಕ್ಟ್ ಟು ವೇಪರ್ ಪ್ರೆಷರ್. ಓಕೆ, ವಿತ್ ರೆಸ್ಪೆಕ್ಟ್ ಟು ವೇಪರ್ ಪ್ರೆಷರ್ ಮೇಲೆ ತಗೋಬೇಕು. ರೌಲ್ಸ್ ಲಾದಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಗ್ರೇಟರ್ ದೆನ್ 0 ಅಂದಮೇಲೆ ವೇಪರ್ ಪ್ರೆಷರ್ ಏನಿರುತ್ತೆ? ಜಾಸ್ತಿ ಇರುತ್ತೆ. ನೆನ್ಪಿಟ್ಕೊಳ್ಳಿ, ವೇಪರ್ ಪ್ರೆಷರ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ಸ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಅಂದರೆ ವೇಪರ್ ಪ್ರೆಷರ್ ಇನ್ಕ್ರೀಸ್ ಆದರೆ ಬಾಯ್ಲಿಂಗ್ ಪಾಯಿಂಟ್ ಡಿಕ್ರೀಸ್ ಆಗುತ್ತೆ. ಸೊ ರೌಲ್ಸ್ ಲಾದಲ್ಲಿ ಗ್ರೇಟರ್ ದೆನ್ 0 ಮೀನ್ಸ್ ಆಬ್ವಿಯಸ್ಲಿ ವೇಪರ್ ಪ್ರೆಷರ್ ಇಸ್ ಮೋರ್. ವೇಪರ್ ಪ್ರೆಷರ್ ಮೋರ್ ಇದೆ ಅಂದಮೇಲೆ ಬಾಯ್ಲಿಂಗ್ ಪಾಯಿಂಟ್ ಏನಾಗುತ್ತೆ? ಕಮ್ಮಿ ಆಗುತ್ತೆ ಅಲ್ವಾ? ಸೊ ಅವಾಗ ನಮ್ಗೆ ಏನು ಬರುತ್ತೆ? ಇಟ್ ಹ್ಯಾವ್ ಲೋವರ್ ಬಾಯ್ಲಿಂಗ್ ಪಾಯಿಂಟ್ಸ್. ಅರ್ಥ ಆಗ್ತಿದ್ಯಾ? ಬಾಯ್ಲಿಂಗ್ ಪಾಯಿಂಟ್ ಮತ್ತೆ ವೇಪರ್ ಪ್ರೆಷರ್ ರಿಲೇಷನ್ ನೆನ್ಪಿಟ್ಕೋಬೇಕು. ಓಕೆ, ಸೊ ಆನ್ಸರ್ ಏನು ಬರುತ್ತಪ್ಪ? ಸೊ ಯು ವಿಲ್ ಗೆಟ್ ದ ಆನ್ಸರ್ ಆಸ್ ಲೋವರ್ ಬಾಯ್ಲಿಂಗ್ ಪಾಯಿಂಟ್. ಕ್ಲಿಯರ್? ಓಕೆನಾ? ಸೊ ಇದೇನಾದ್ರು ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ಬೇಕಿದ್ರೆ ಇನ್ನೊಂದ್ಸಲ ಹೇಳ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಒನ್ ಕೆಮಿಕಲ್ ಕೈನೆಟಿಕ್ಸ್. ಸೊ ಕೆಮಿಕಲ್ ಕೈನೆಟಿಕ್ಸ್ ಅಲ್ಲಿ ಏನು ಕೇಳಿದಾನೆ? ಫಾರ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ದ ಟೈಮ್ ರಿಕ್ವೈರ್ಡ್ ಟು ರಿಡ್ಯೂಸ್ ದ ಕಾನ್ಸಂಟ್ರೇಷನ್ ಟು 1/4 ಆಫ್ ಇಟ್ಸ್ ಇನಿಷಿಯಲ್ ವ್ಯಾಲ್ಯೂ ಈಸ್. ಓಕೆ, 1/4 ಆಫ್ ಇಟ್ಸ್ ಇನಿಷಿಯಲ್ ವ್ಯಾಲ್ಯೂ ಅಂತ ಕೇಳಿದ್ದಾನೆ. ನಾವು ಲಿಸನ್, ಫಸ್ಟ್ ಆರ್ಡರ್ ರಿಯಾಕ್ಷನ್. ಓಕೆ, ದ ಟೈಮ್ ರಿಕ್ವೈರ್ಡ್ ಟು ರಿಡ್ಯೂಸ್ ಕಾನ್ಸಂಟ್ರೇಷನ್ ಟು 1/4 ಆಫ್ ಇಟ್ಸ್ ಇನಿಷಿಯಲ್ ವ್ಯಾಲ್ಯೂ. ಓಕೆ, ಫಸ್ಟ್ ಈಗ ಇನಿಷಿಯಲ್ ವ್ಯಾಲ್ಯೂ ಏನಿದೆ? R0 ಅಂತ ಇದೆ, ಕರೆಕ್ಟಾ? 1/4 ಆಫ್ ಇಟ್ಸ್ ಇನಿಷಿಯಲ್ ವ್ಯಾಲ್ಯೂ ಅಂದ್ರೆ ಏನು ಬರುತ್ತೆ? 1/4 ಆಫ್ R0 ಅಂತ ಬರುತ್ತೆ, ಕರೆಕ್ಟ್? ಈಗ ಇದಕ್ಕೆ ಟೈಮ್ ಎಷ್ಟು ಬರ್ಬೋದು ಅಂತ ಕೇಳ್ತಿದ್ದಾರೆ. ಸೊ ನಾವು ಲೆಟ್ಸ್ ಐಡೆಂಟಿಫೈ. ಸೊ ಈಗ ಫಸ್ಟ್ ಫಾರ್ಮುಲಾ ಬರ್ಕೊಳ್ಳೋಣ. ಸೊ ವಾಟ್ ಇಸ್ ದ ಫಾರ್ಮುಲಾಪ್ಪ? T ಈಕ್ವಲ್ಸ್ 2.303 by K log R0 by R. ದಿಸ್ ಇಸ್ ದ ಫಾರ್ಮುಲಾ, ಕರೆಕ್ಟ್? ಕರೆಕ್ಟಾ? ಇದೇ ಫಾರ್ಮುಲಾ ಅಲ್ವಾ ನಿಮಗೆ? ಸೊ ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿ ಏನು ಬರುತ್ತೆ? 2.303 by K log, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. R0 ಹಾಗೆ ಇದೆ, ಆರ್ ಏನಾಗ್ತಿದೆ ಅಂತ ಹೇಳ್ತಿದ್ದಾರೆ? R0/4, ಕರೆಕ್ಟ್? ಯಾಕಂದರೆ 1/4. ಸೊ R0/4 ಅಂದರೆ R0 ಕ್ಯಾನ್ಸಲ್ ಆಗುತ್ತೆ, 1/4 ಇರುತ್ತೆ. ಮೇಲೆ ಹೋದ್ರೆ ಯು ವಿಲ್ ಗೆಟ್ log 4, ಕರೆಕ್ಟಾ? log 4 ಅಂತ ಬರುತ್ತೆ. ಸೊ ಅದನ್ನ ಹೆಂಗೆ ಐಡೆಂಟಿಫೈ ಮಾಡೋದು? ಲೆಟ್ಸ್ ಐಡೆಂಟಿಫೈ. log 4 ಅಂತ ಬರುತ್ತೆ. ಸೊ 2.303 divided by K. ವಾಟ್ ಇಸ್ log 4? log 4 ಕಂಡುಹಿಡಿಯೋದು ಗೊತ್ತಿದೆಯಾ ನಿಮಗೆ? ನಾನು ನಿಮಗೆ ಒಂದು ಟ್ರಿಕ್ ಹೇಳ್ಕೊಟ್ಟಿದ್ದೆ. ಒಂದು ಟ್ರಿಕ್ ಹೇಳ್ಕೊಟ್ಟಿದ್ದೆ ಅಲ್ವಾ? ಏನದು? log 0 is 0, log 1 is ನಾನು ನಿಮ್ಗೊಂದು ಟ್ರಿಕ್ ಹೇಳ್ಕೊಟ್ಟಿದ್ದೆ, ನೆನಪಿದೆಯಾ? ಏನದು? log 1 is 0, log 2 is 0.3, ಕರೆಕ್ಟ್? ನೆಕ್ಸ್ಟ್ 0.4, 0.6, ದೆನ್ 0.69, ಇಷ್ಟು. ಸೊ 3, 4, 5 ಇಷ್ಟು ಮಾತ್ರ ನೆನ್ಪಿಟ್ಕೊಳ್ಳಿ, ನಮಗೆ ಬೇಕಾಗಿರೋದು ಇಷ್ಟೇ. ಇವಾಗ log 4ಗೆ ಏನು ಬರುತ್ತೆ? 0.6, ಕರೆಕ್ಟಾ? ನನಗಿಲ್ಲಿ 0.6 ಅಂತ ಬಂತು. ಇದು ಯಾವುದಕ್ಕೆ? 1/4ಗೆ. ಸೊ ಇಲ್ಲಿ ನಮಗೆ ಕೊಟ್ಟಿರೋದು ನೋಡಿ, ಆಪ್ಷನಲ್ ಹೆಂಗಿದೆ? ಆಪ್ಷನಲ್ ನಮಗೆ ಕೊಟ್ಟಿರೋ ಪ್ರಕಾರ ಇಟ್ ಶುಡ್ ಬಿ ಇನ್ ಟಿ ಆಫ್ಸ್ ಅಲ್ಲಿ ಇದೆ ಅಂತ, ಕರೆಕ್ಟಾ? ಟಿ ಆಫ್ ಅಂದ್ರೆ ಏನು ಬರುತ್ತಪ್ಪ? ಟಿ ಆಫ್ ಇಸ್ ಈಕ್ವಲ್ಸ್ ಟು 0.693 by K, ಕರೆಕ್ಟ್? ಇದಿರೋದು ಡಿವೈಡೆಡ್ ಬೈ ರೇಷಿಯೋ ತಗೊಳ್ಳಿ. ಸೊ ಇವಾಗ ನನಗೆ ಏನು ಬಂತು? ಟಿ 1/4ಗೆ ಟಿ 1/4 ಈಕ್ವಲ್ಸ್ ಏನು ಬಂತು ನನಗೆ? ಸೊ 2.303 by K into 0.69, ಕರೆಕ್ಟಾ? ನಾವು ಕೆ ಕ್ಯಾನ್ಸಲ್, ಕರೆಕ್ಟಾ? 0.10 ಗೆಟ್ ಕ್ಯಾನ್ಸಲ್. ಆ್ಯಂಡ್ ಇಲ್ಲಿ 2.3 ಇದೆ, 2.3 ಅಂದರೆ ಅಪ್ರಾಕ್ಸಿಮೇಟ್ಲಿ 2 ಬರುತ್ತೆ. ಸೊ ಇದನ್ನ ಮೇಲೆ ತಗೊಂಡು ಯು ವಿಲ್ ಗೆಟ್ ಆಫ್, ಕರೆಕ್ಟಾ? ಸೊ ನಥಿಂಗ್ ಬಟ್ 2 times ಆಫ್ ಟಿ ಆಫ್ ಬರ್ತಾ ಇದೆ. ಅರ್ಥ ಆಗ್ತಿದೆ ಹೆಂಗೆ ನೆನ್ಪಿಟ್ಕೊಳ್ಳೋದು ಅಂತ? ಸೊ ಈ ಕ್ವಶನ್ನ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು, ಅವಾಗ ಮಾತ್ರ ನಿಮಗೆ ಬರೋದು. ಅಂಡರ್ಸ್ಟುಡ್?
ಓಕೆ. ಸೊ ಅಲ್ಲಿಗೆ ನಿಮ್ಗೆ ಎಷ್ಟು ಬಂತು? 2 ಟೈಮ್ಸ್ ಆಫ್ ಟಿ ಆಫ್ ಬಂತು. ಅರ್ಥ ಆಯ್ತಲ್ವಾ ಹೇಗೆ ಅಂತ? ಎಸ್. If the rate constant of a reaction doubles when the temperature increase by 10 degrees Celsius, the activation energy can be calculated using Arrhenius equation, Henry's law, Raoult's law, Nernst equation. Now see, ಕೊಟ್ಟಿರೋದು ನಿಮ್ಗೆ, is it clear? Next one. In a reaction A to B plus C, doubling the concentration of A increases the rate 4 times. The order of a reaction is, ನಾನು ನಿಮ್ಗೆ ಇದನ್ನು ಟ್ರಿಕ್ಕಲ್ಲೂ ಹೇಳ್ಕೊಟ್ಟಿದ್ದೆ. ಎ ಕಾನ್ಸಂಟ್ರೇಷನ್ ನಾನು ಏನಾದರೂ ಡಬಲ್ ಮಾಡಿದ್ರೆ ನಥಿಂಗ್ ಬಟ್ ಎ ಬಿಕಮ್ 2. ಸೊ 2 ಟೈಮ್ಸ್ ಆಗ್ತಿದೆ ಅಂದರೆ ಆಬ್ವಿಯಸ್ಲಿ ದಟ್ ಈಸ್ ಸೆಕೆಂಡ್ ಆರ್ಡರ್ ರಿಯಾಕ್ಷನ್. ಅರ್ಥ ಆಗ್ತಿದೆಯಾ? ಏನ ನಾವು ಡಬಲ್ ಮಾಡ್ತಿದೀವಿ ಅಂದರೆ ಇಟ್ ಇಸ್ ಸೆಕೆಂಡ್ ಆರ್ಡರ್ ರಿಯಾಕ್ಷನ್. ಅಂಡರ್ಸ್ಟುಡ್? ಅರ್ಥ ಆಗ್ತಿದೆಯಲ್ವಾ? ಸೊ ನಮ್ಗೆ ಅವಾಗ ಆರ್ಡರ್ ಏನು ಬರುತ್ತೆ? ಸೊ ಇಟ್ ಬಿಕಮ್ಸ್, sorry, wait 1 second. So the next question is, in a reaction A gives A plus B plus C, doubling the concentration of A increases the rate 4 times. The order of the reaction. See, ಇಲ್ಲಿ ನಿಮಗೆ ಏನು ಕೇಳಿದಾನೆ? ಆರ್ಡರ್ನ ಕಂಡುಹಿಡಿಬೇಕು. ಸೊ ಆರ್ಡರ್ ಕಂಡುಹಿಡಿಯೋದು ಸ್ವಲ್ಪ ಕಷ್ಟ, ಬಟ್ ಅದನ್ನ ಒಂದು ಟ್ರಿಕ್ಕಲ್ಲಿ ಹೇಳ್ಕೊಡ್ತೀನಿ. ಕ್ವಶನ್ ಅರ್ಥ ಮಾಡ್ಕೊಳ್ಳಿ ಫಸ್ಟು. ಏನು ಕೇಳಿದಾರೆ ಕ್ವಶನ್ನು ನೋಡಿ. ಫಸ್ಟ್ ಏನಿದೆ? ಎ ಪ್ಲಸ್ ಬಿ ಅಂತ ಒಂದು ರಿಯಾಕ್ಷನ್ ಇದೆ. ಡಬ್ಲಿಂಗ್ ದ ಕಾನ್ಸಂಟ್ರೇಷನ್ ಆಫ್ ಎ. ಈಗ ಒಂದು ರೇಟ್. ವಾಟ್ ಇಸ್ ಅ ರೇಟ್? ರೇಟ್ ಇಸ್ ಈಕ್ವಲ್ಸ್ ಟು ಆರ್ ರೇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕಾನ್ಸಂಟ್ರೇಷನ್ ಆಫ್ ಎ. ಕರೆಕ್ಟಾ? ಇದು ನಮಗಿರೋದು. ರೇಟ್ ಏನಾಗ್ತಿದೆ? 4 ಟೈಮ್ಸ್ ಇನ್ಕ್ರೀಸ್ ಆಗ್ತಿದೆ. ಸೊ 4 ಟೈಮ್ ಆಗ್ತಿದೆ ಯಾವಾಗ ಅಂದರೆ ಎ ಡಬಲ್ ಆದಾಗ. ಕರೆಕ್ಟಾ? ಅವಾಗ ನೀವು ಹೆಂಗೆ ತಗೋಬೇಕು? ಸೊ 2 ಟೈಮ್ಸ್ ಆಫ್ ಎ ಆಗ್ತಿದೆ. ಕರೆಕ್ಟಾ? ಸೊ 2 ಟೈಮ್ಸ್ ಆಫ್ ಎ ಆಗ್ತಿದೆ. ಸೊ 2 ಟೈಮ್ಸ್ ಆಫ್ ಎ ಪವರ್ ಎನ್. ಸೊ ಅವಾಗ ಏನಾಗುತ್ತೆ? ಸೊ ಇವೆರಡ್ರದ್ದು ನೀವೇನು ಮಾಡಬೇಕು? ಸೊ ಯು ನೀಡ್ ಟು ಟೇಕ್ ದ ರೇಷಿಯೋ. ಓಕೆ, ರೇಷಿಯೋ ತಗೋಬೇಕು. ಸೊ ಇಲ್ಲಿ ನಿಮಗೆ ನ್ಯೂ ರೇಟ್ ಗೊತ್ತಿಲ್ಲ, ಓಲ್ಡ್ ರೇಟ್ ಗೊತ್ತಿಲ್ಲ. ಸೊ ಟೈಕಸನ್ 1 ಅಂತ ತಗೊಳ್ಳೋಣ. ಇಲ್ಲಿ ನಮಗೆ ಎ ಅಂತ ತಗೊಳ್ಳೋಣ ಫಸ್ಟ್ ರೇಟ್. ಕರೆಕ್ಟಾ? ಸೊ ಅವಾಗ ಏನಾಗುತ್ತೆ? ಎ ಗೆಟ್ ಕ್ಯಾನ್ಸಲ್, 2 ಪವರ್ ಎನ್ ಬರುತ್ತಲ್ವಾ? ಸೊ 2 ಪವರ್ ಎನ್ ಈಕ್ವಲ್ಸ್ ಟು 4 ಬಂತು. ಈ 4ನ ಹೆಂಗೆ ಬರಿತೀರಾ? ಇಟ್ ಇಸ್ ನಥಿಂಗ್ ಬಟ್ 2 ಪವರ್ 2 ಅಂತ ಬರಿತೀವಿ. 2 ಗೆಟ್ ಕ್ಯಾನ್ಸಲ್, ಎನ್ ಇಸ್ ನಥಿಂಗ್ ಬಟ್ 2 ಅಷ್ಟೇ. ಸೊ ಇಟ್ ಈಸ್ 2. ಅರ್ಥ ಆಯ್ತಾ? ಸೊ ನಿಮಗೆ ಕ್ವಶನ್ನ ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ಟ್ರಿಕ್ನ ಅಪ್ಲೈ ಮಾಡ್ಬೋದು. ಓಕೆ. ಸೊ ನೆಕ್ಸ್ಟ್ ಕ್ವಶನ್. ಸೊ ಎಲೆಕ್ಟ್ರೋಕೆಮಿಸ್ಟ್ರಿ. ಸೊ ದ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಜಿಂಕ್ ಕಾಪರ್ ಕೊಟ್ಟಿದ್ದಾರೆ. ಓಕೆ. ದ ಇ ಎಮ್ ಎಫ್ ಆಫ್ ಜಿಂಕ್ ಸೆಲ್. ಓಕೆ, ಇ ಎಮ್ ಎಫ್ ಏನು ಕಂಡುಹಿಡಿಯೋದು? ಇ ಎಮ್ ಎಫ್ ಅಂದರೆ ಏನು ಹೇಳ್ಕೊಟ್ಟಿದ್ದೀನಪ್ಪ ನಾನು? ಇ ಎಮ್ ಎಫ್ ಇಸ್ ನಥಿಂಗ್ ಬಟ್ ಇ ಸೆಲ್. ಇ ಸೆಲ್ ಈಕ್ವಲ್ಸ್, ಅವರು ಏನು ಕೇಳಿರೋದು? ಇ ಎಮ್ ಎಫ್ ಅಂದರೆ ಎಲೆಕ್ಟ್ರೋಮೋಟಿವ್ ಫೋರ್ಸ್, ನಾಟ್ ಇ ನಾಟ್ ಆಫ್ ಸೆಲ್. ಇ ನಾಟ್ ಆಫ್ ಸೆಲ್ ಅಂದರೆ ಸೆಲ್ ಪೊಟೆನ್ಷಿಯಲ್. ಇ ನಾಟ್ ಆಫ್ ಇ ಸೆಲ್ ಇಸ್ ಈಕ್ವಲ್ಸ್ ಟು ವಾಟ್? ಇ ನಾಟ್ ಆಫ್ ಸೆಲ್ ಮೈನಸ್ 0.591 ಬೈ ಎನ್ ಲಾಗ್ ಪ್ರಾಡಕ್ಟ್ ಬೈ ರಿಯಾಕ್ಟೆಂಟ್. ಕರೆಕ್ಟಾ? ಸೊ ಇಲ್ಲಿ ನಿಮಗೆ ಪ್ರಾಡಕ್ಟ್ ಬೈ ರಿಯಾಕ್ಟೆಂಟ್ ಕೊಟ್ಟಿದ್ದಾರಾ? ಕೊಟ್ಟಿಲ್ಲ ಅಲ್ವಾ? ಹಾಗಾದರೆ ನೀವೇನು ಮಾಡಬೇಕು? ಈ ಸೆಲ್ ಕೊಟ್ಟೋಗ್ಬಿಡ್ಬೇಕು. ಅರ್ಥ ಆಗ್ತಿದೆ ಹೆಂಗೆ ಕಂಡುಹಿಡಿಬೇಕು ಅಂತ? ನಿಮ್ಗಿಲ್ಲಿ ಈಗ ಇಲ್ಲಿ ಏನಾದರೂ ನಿಮಗೆ 0.1 ಆ ಥರ ಏನಾದ್ರು ಕೊಟ್ಟಿದ್ರು ಅಂದರೆ ನೀವು ಅವಾಗ ಪ್ರಾಡಕ್ಟ್ ಬೈ ರಿಯಾಕ್ಟೆಂಟ್ ಅಂತ ಮಾಡ್ತೀರಾ. ಬಟ್ ಇಲ್ಲಿ ನಮ್ಗೆ ಅದು ಕೊಟ್ಟಿಲ್ಲ. ಸೊ ಅವಾಗ ನಮಗೆ ಈ ಫಾರ್ಮುಲಾ ಯೂಸ್ ಮಾಡೋಕ್ಕೆ ಆಗಲ್ಲ. ಸೊ ಅವಾಗ ಡೈರೆಕ್ಟಾಗಿ ಇ ನಾಟ್ ಆಫ್ ಸೆಲ್ ಅಂದರೆ ಏನು ಅಂತ ಒಟ್ಟೋಗ್ಬಿಡೋಣ. ಓಕೆ, ಅರ್ಥ ಆಗ್ತಿದೆ ಹೆಂಗೆ ಯೂಸ್ ಮಾಡಬೇಕು ಫಾರ್ಮುಲಾನ ಅಂತ? ಯಾವ ಟೈಮಲ್ಲಿ ಯಾವ ಫಾರ್ಮುಲಾ ಬರುತ್ತೆ ಅಂತ ನೆನ್ಪಿಟ್ಕೋಬೇಕು. ಇ ನಾಟ್ ಆಫ್ ಸೆಲ್ ಅಂದರೆ ಏನು ಹೇಳ್ಕೊಟ್ಟಿದ್ದೀನಪ್ಪ? ಇ ನಾಟ್ ಆಫ್ ಸೆಲ್ ನಥಿಂಗ್ ಬಟ್ ಇ ನಾಟ್ ಆಫ್ ಕ್ಯಾಥೋಡ್ ಮೈನಸ್ ಇ ನಾಟ್ ಆಫ್ ಆ್ಯನೋಡ್. ಈಗ ಇದರಲ್ಲಿ ಕ್ಯಾಥೋಡ್ ಯಾವುದು, ಆ್ಯನೋಡ್ ಯಾವುದು ಅದು ಗೊತ್ತಿರ್ಬೇಕು ನಿಮಗೆ. ಕರೆಕ್ಟಾ? ಕ್ಯಾಥೋಡ್ ಯಾವ್ದು ಬರುತ್ತೆ, ಆ್ಯನೋಡ್ ಯಾವ್ದು ಬರುತ್ತೆ ಅಂತ. ನಾವು ಲಿಸನ್, ಇಲ್ಲಿ ನಮಗೆ ಏನಿದೆ? ಝೆಡ್ ಎನ್ಗೆ ಏನು ಕೊಟ್ಟಿದ್ದಾರೆ? ಮೈನಸ್ ಕೊಟ್ಟಿದ್ದಾರೆ. ಸಿ ಯುಗೆ ಪಾಸಿಟಿವ್ ಕೊಟ್ಟಿದ್ದಾರೆ. ಅಂದರೆ ಸಿ ಯು ಜಾಸ್ತಿ ಇದೆ. ಕರೆಕ್ಟಾ? ಸಿ ಯು ಜಾಸ್ತಿ ಇದೆ ಅಂದರೆ ಅರ್ಥ ಏನು? ಕಾಪರ್ಗೆ ಹೈ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಇದೆ ಅಂತ. ಕರೆಕ್ಟ್? ಹೈ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಇದೆ ಅಂದರೆ ಆಬ್ವಿಯಸ್ಲಿ ದಟ್ ಅಂಡರ್ ಗೋಸ್ ರಿಡಕ್ಷನ್. ಕರೆಕ್ಟಾ? ರಿಡಕ್ಷನ್ ಆಗುತ್ತೆ. ರಿಡಕ್ಷನ್ ಎಲ್ಲಾಗುತ್ತೆ ನಮಗೆ? ಇಟ್ ವಿಲ್ ಹ್ಯಾಪನ್ಸ್ ಅಟ್ ದ ಕ್ಯಾಥೋಡ್ ಸೈಡ್. ಸೊ ಹಾಗಾದರೆ ನಮಗೆ ಕಾಪರ್ ಅನ್ನೋದು ಯಾವುದಾಗುತ್ತೆ? ಇಟ್ ಈಸ್ ಕ್ಯಾಥೋಡ್. ಕರೆಕ್ಟಾ? ಸೊ ಅವಾಗ ನಮ್ಗೆ ಏನು ಬರುತ್ತೆ? ಕ್ಯಾಥೋಡ್ ಇಸ್ 0.34 ಮೈನಸ್ ಆ್ಯಂಡ್ ಪ್ಲಸ್, ಮೈನಸ್ ಆಫ್ ಮೈನಸ್ ಪ್ಲಸ್ ಬರುತ್ತೆ 0.76. ಸೊ ನಮ್ಗೆ ಎಷ್ಟು ಬಂತಪ್ಪ ಅವಾಗ? ಐ ಥಿಂಕ್ ಯು ವಿಲ್ ಗೆಟ್ 1.1. ಕರೆಕ್ಟ್? 1.1. ಎಸ್, ಯು ವಿಲ್ ಗೆಟ್ 1.1. ಸೊ ಎಸ್, ಯು ಹ್ಯಾವ್ 1.1 ವೋಲ್ಟ್ಸ್. ಅರ್ಥ ಆಗ್ತಿದೆಯಾ? ನಿಮಗೆ ರಿಯಾಕ್ಷನ್ ಕೊಟ್ಟರೆ ಬೇಸ್ಡ್ ಆನ್
ರಿಯಾಕ್ಷನ್ ಮೇಲೆ ಕಂಡಿಡಿರಿ. ಇಲ್ಲಿ ವ್ಯಾಲ್ಯೂ ಕೊಟ್ಟಿದ್ದಾನೆ. ವ್ಯಾಲ್ಯೂ ಮೇಲೆ ಯಾವುದು ಜಾಸ್ತಿ ಇರುತ್ತೋ ದಟ್ ಹ್ಯಾಸ್ ಹೈ ರಿಡಕ್ಷನ್ ವ್ಯಾಲ್ಯೂ. ರಿಡಕ್ಷನ್ ಅಂದರೆ ಆಬ್ವಿಯಸ್ಲಿ ದಟ್ ಹ್ಯಾಪನ್ಸ್ ಅಟ್ ಕ್ಯಾಥೋಡ್. ಕರೆಕ್ಟ್. ಇನ್ನೊಂದು ಆ್ಯನೋಡ್ ಹತ್ರ ಆಗುತ್ತೆ. ಸೊ ಅವಾಗ ನಿಮ್ಗೆ ಏನು ಬಂತು 1.0. ನೆಕ್ಸ್ಟ್ ಒನ್, ದ ನಸ್ಟ್ ಈಕ್ವೇಶನ್ ರಿಲೇಟ್ಸ್ EMF ಟು. ಸೊ EMF ಯಾವ ನಸ್ಟ್ ಈಕ್ವೇಶನಲ್ಲಿ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತ ಕೇಳ್ತಿದ್ದಾನೆ. ಓಕೆ, ಈಗ ಒಂದೊಂದೇ ನೋಡೋಣ. ದ ಫಸ್ಟ್ ಒನ್, ಟೆಂಪರೇಚರ್ ಆ್ಯಂಡ್ ಎಂಥಲ್ಪಿ. ಸೊ ಎಂಥಲ್ಪಿ ಬರೋದೇ ಇಲ್ಲ ನಮಗಿಲ್ಲಿ. ಓಕೆ, ಈ ಚಾಪ್ಟರಲ್ಲಿ ಓನ್ಲಿ ಫಾರ್ ಐಡಿಯಲ್ ನಾನ್ ಐಡಿಯಲ್ ಮಾತ್ರ ಎಂಥಲ್ಪಿ ಬರೋದು. ಸೊ ಇದು ಬರೋದಿಲ್ಲ. ನೆಕ್ಸ್ಟ್, ಕಾನ್ಸಂಟ್ರೇಷನ್ ಆ್ಯಂಡ್ ಟೆಂಪರೇಚರ್. ಎಸ್, ಕಾನ್ಸಂಟ್ರೇಷನ್ ಇರುತ್ತೆ, ಟೆಂಪರೇಚರ್ನು ಇರುತ್ತೆ. ಸೊ ದಿಸ್ ಇಸ್ ದ ಕರೆಕ್ಟ್ ಒನ್. ಸೊ ಲೆಟ್ಸ್ ಚೆಕ್ ಅದರ್ ಟು ಆಪ್ಷನ್. ಎಲ್ಲಿದೆ? ವಾಟ್ ಆರ್ ದ ಅದರ್ ಟು ಆಪ್ಷನ್ ಆರ್? ಎಸ್, ವಾಲ್ಯೂಮ್ ಅಂಡ್ ಪ್ರೆಷರ್. ನೋ, ವಾಲ್ಯೂಮ್ ಅಂಡ್ ಪ್ರೆಷರ್ ಬರೋದಿಲ್ಲ. ಹೆಂಗ್ ಕಂಡುಹಿಡಿಯೋದು ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್? ಸೊ ನಮಗೆ ಗೊತ್ತಿದೆ ಅಲ್ವಾ, ಟ್ರಾನ್ಸಿಷನ್ ಎಲಿಮೆಂಟಲ್ಲಿ ಹೈಯೆಸ್ಟ್ ಇರೋದು ಯಾವುದಕ್ಕೆ? ಮ್ಯಾಂಗನೀಸ್. ಬಿಕಾಸ್ +7 ಆಕ್ಸಿಡೇಷನ್ ಸ್ಟೇಟ್ ಇದೆ. ಕರೆಕ್ಟಾ? ಸೊ ಆಬ್ವಿಯಸ್ಲಿ ಇಟ್ ಇಸ್ ಮ್ಯಾಂಗನೀಸ್. ನಿಮಗೆ ಓವರ್ ಆಲ್ ಡಿ ಬ್ಲಾಕ್ ಕೇಳಿದ್ರೆ ಯಾವುದು? ನಾನು 2 ಹೇಳ್ಕೊಟ್ಟಿದ್ದೆ. ಒಂದು ರುಥೇಡಿಯಂ ಆ್ಯಂಡ್ ಇನ್ನೊಂದು ಯಾವ್ದು ಬರುತ್ತೆ ಹೇಳ್ಕೊಟ್ಟಿದ್ದೆ? ಟಿನ್. ಕರೆಕ್ಟಾ? ಸೊ ದೀಸ್ ಟು, ಸಾರಿ ನಾಟ್ ಟಿನ್, ಆಸಿಯಂ, OS. ಇಟ್ ಇಸ್ +8 ಆಕ್ಸಿಡೇಷನ್ ಸ್ಟೇಟ್ ಇರುತ್ತೆ ಅಂತ. ಕರೆಕ್ಟಾ? ಪ್ರೊಮೀಥಿಯಮ್ ಇನ್ನೊಂದು, ಮತ್ತೆ ಆಸ್ಮಿಯಮ್ ಎಸ್ ಆಸಿಯಂ. ಸೊ ಓವರ್ ಆಲ್ ಟ್ರಾನ್ಸಿಷನ್ ಮೆಟಲ್ ಯಾವುದಿರೋದು? MN. ಯಾಕಂದ್ರೆ +7 ಆಕ್ಸಿಡೇಷನ್ ಸ್ಟೇಟ್ ಇದೆ. ಸೊ ಇಟ್ ಇಸ್ MN. ಓಕೆ, ಸೊ ಡೈರೆಕ್ಟ್ ಕ್ವಶನ್. ನೆಕ್ಸ್ಟ್ ಒನ್, ದ ಕಲರ್ ಆಫ್ ದ ಟೈಟಾನಿಯಂ ಹೈಡ್ರಾಕ್ಸೈಡ್ ಇಸ್ ಡ್ಯೂ ಟು. ನಾವು ಕರೆಕ್ಟಾಗಿ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಕಲರ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ? ಸೊ ಇದು ಕೊಟ್ಟಿರೋದು ನಮಗೆ DD ಟ್ರಾನ್ಸಿಷನ್ನ. ಓಕೆ, ಬಿಕಾಸ್ ಇಟ್ಸ್ ಟೈಟಾನಿಯಮ್ ಇಸ್ ದ DD ಎಲಿಮೆಂಟ್ ಆಗಿದೆ. ಟ್ರಾನ್ಸಿಷನ್, ಚಾರ್ಜ್ ಟ್ರಾನ್ಸ್ಫರ್, ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್, ದೆನ್ ಬೋತ್ A ಆ್ಯಂಡ್ C. ಬೋತ್ A ಆ್ಯಂಡ್ C ಆಗುತ್ತಾ? ಯಾವುದು? ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್. ಎಸ್, ಬಿಕಾಸ್ ನಮ್ಗೆ ಈ ಥರ ಬರೋದು ಕ್ರಿಸ್ಟಲ್ ಫೀಲ್ಡಲ್ಲಿ. ಕ್ರಿಸ್ಟಲ್ ಫೀಲ್ಡಲ್ಲಿ ನಮಗೆ ಒಂದು ಕಲರ್ ಕಾಂಪ್ಲೆಕ್ಸ್ ಇದೆ. DD ಟ್ರಾನ್ಸಿಷನು ಬರುತ್ತೆ. ಸೊ ಎರಡೂ ಇನ್ಕ್ಲೂಡ್ ಮಾಡ್ಕೋಬೇಕು. ಸೊ ಎರಡೂ ಇನ್ಕ್ಲೂಡ್ ಮಾಡ್ಕೋತೀವಿ. ಸೊ ಅವಾಗ ನಮ್ಗೆ ಏನು ಬರುತ್ತೆ? ಆಬ್ವಿಯಸ್ಲಿ ಇಟ್ ಇಸ್ ಬೋತ್ B, A ಆ್ಯಂಡ್ C. ಓಕೆ, ಆಪ್ಷನ್ D. ಅರ್ಥ ಆಯ್ತಾ? ಯಾಕಂದರೆ ನಾನು ನಿಮ್ಮ ಕ್ರಿಸ್ಟಲ್ ಫೀಲ್ಡ್ ಥಿಯರಿಲಿ ಕಲರ್ ಹೇಳ್ಕೊಟ್ಟಿದ್ದೀನಲ್ವಾ, ವಿಬ್ಗಿಯಾರ್ ಅಂತ. ಸೊ ಅದು ನಮಗೆ ಕ್ರಿಸ್ಟಲ್ ಫೀಲ್ಡ್ ಥಿಯರಿಲಿ ಬರೋದು. ಆ್ಯಂಡ್ DD ಟ್ರಾನ್ಸಿಷನ್ ಆಬ್ವಿಯಸ್ಲಿ DD ಎಲಿಮೆಂಟ್ ಆಗಿರೋದ್ರಿಂದ ಇಟ್ ವಿಲ್ ಹ್ಯಾಪನ್ಸ್. ಓಕೆ, ನೆಕ್ಸ್ಟ್, ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಇಸ್ ಡ್ಯೂ ಟು. ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಆಬ್ವಿಯಸ್ಲಿ ನಾವು ಲೆಸನ್ ಒಂದೊಂದನ್ನೇ ಹೇಳ್ಕೊಡ್ತೀನಿ. ಒಂದೊಂದು ಡಿಫ್ರೆನ್ಸ್ ನೋಡೋಣ. ಪುವರ್ ಶೀಲ್ಡಿಂಗ್ ಎಫೆಕ್ಟ್ ಆಫ್ F electron, increase in nuclear charge, decrease in atomic radius, all of the above. Now, ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಅಂದರೆ ಏನಪ್ಪ? ದೇರ್ ಇಸ್ ಎನ್ ಗ್ರ್ಯಾಜುಯಲ್ ಡಿಕ್ರೀಸ್ ಇನ್ ದ ಅಟಾಮಿಕ್ ಸೈಜ್. ಯಾಕೆ ಅಟಾಮಿಕ್ ಸೈಜ್ ಡಿಕ್ರೀಸ್ ಆಗುತ್ತೆ? ಬಿಕಾಸ್ ಅಲ್ಲಿ ಯಾವಾಗ ನಾವು ಎಂಡ್ಗೆ ಹೋಗ್ತಾ ಇರ್ತೀವಿ, ಅಲ್ಲಿ ನ್ಯೂಕ್ಲಿಯರ್ ಚಾರ್ಜ್ ಏನಾಗುತ್ತೆ? ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಡಿಕ್ರೀಸ್ ಇನ್ ಅಟಾಮಿಕ್ ರೇಡಿಯಸ್, ಎಸ್ ಕರೆಕ್ಟ್. ಇನ್ಕ್ರೀಸ್ ಇನ್ ನ್ಯೂಕ್ಲಿಯರ್ ಚಾರ್ಜ್, ಎರಡೂ ಇದೆ. ಅಂದರೆ ಎರಡೂ ಆಪ್ಷನ್ ಬರ್ತಿದೆ ಅಂದಮೇಲೆ ಆಬ್ವಿಯಸ್ಲಿ ಆಲ್ ಆಫ್ ದ ಅಬೌವ್. ಅರ್ಥ ಆಗ್ತಿದೆಯಾ? ಸೊ ಎರಡು ಆಪ್ಷನ್ ಕರೆಕ್ಟ್ ಆಗಿದೆ ಅಂದರೆ ನಮ್ಗೆ ಏನು ಬಂದ್ಬಿಡುತ್ತೆ? ಇಟ್ ವಿಲ್ ಬಿ ಆಲ್ ಆಫ್ ದ ಅಬೌವ್. ಅಂಡರ್ಸ್ಟುಡ್? ನೆಕ್ಸ್ಟ್ ಒನ್, ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಇಂದ ದ IUPAC ನೇಮ್ ಆಫ್. ಓಕೆ, IUPAC ನೇಮ್ ತುಂಬ ಇಂಪಾರ್ಟೆಂಟ್, ಕರೆಕ್ಟಾಗಿ ಕಲ್ತ್ಕೊಳ್ಳಿ. ಫಸ್ಟ್ ಏನು ಐಡೆಂಟಿಫೈ ಮಾಡ್ಬೇಕಂತ ಹೇಳಿದ್ದೀನಿ? ನೆಗೆಟಿವ್ ಪಾಸಿಟಿವ್. ಸೊ ಕ್ಲೋರಿನ್ ಇದೆ ಅಂದಮೇಲೆ ಆಬ್ವಿಯಸ್ಲಿ ಇದು ಪಾಸಿಟಿವ್ ಚಾರ್ಜ್ ಬರುತ್ತೆ. ಕರೆಕ್ಟಾ? ಸೊ ಪಾಸಿಟಿವ್ ಚಾರ್ಜ್. ನೆಕ್ಸ್ಟ್, ಪಾಸಿಟಿವ್ ಅಂದರೆ ನಮ್ಗೆ ಏನು ಬರಬೇಕು? ಕೊಬಾಲ್ಟಲ್ಲಿ ಕೊಬಾಲ್ಟೇ ಇರಬೇಕು. ಸೊ ಕೊಬಾಲ್ಟ್ ಇದೆ ಆ್ಯಂಡ್ ಇಲ್ಲೂ ಕೊಬಾಲ್ಟ್ ಇದೆ. ನಾವು ಇಲ್ಲಿ ನೋಡಿ, ಫಸ್ಟೇ ಕೊಬಾಲ್ಟ್ ಕೊಟ್ಟಿದ್ದಾನೆ. ಇದು ರಾಂಗ್. ಯಾಕಂದರೆ ಫಸ್ಟೇ ಕೊಬಾಲ್ಟ್ ನಮಗೆ ಬರೋದಿಲ್ಲ. ಕರೆಕ್ಟಾ? ಫಸ್ಟ್ ಎಲಿಮೆಂಟಲ್ಲಿ ಕೊಬಾಲ್ಟ್ ಬರೋದಿಲ್ಲ. ಇಟ್ ಈಸ್ ರಾಂಗ್. ನೆಕ್ಸ್ಟ್ ನೋಡೋಣ, ಎಕ್ಸಾ ಅಮೈನ್. ಕರೆಕ್ಟಾ? ಎಕ್ಸಾ ಅಮೈನ್ ಕರೆಕ್ಟಾಗಿದೆ. ಎಕ್ಸಾ ಅಮೈನ್ ಕರೆಕ್ಟಾಗಿದೆ. ಎಕ್ಸಾ ಅಮೈನ್ ಕರೆಕ್ಟಾಗಿದೆ. ಸೊ ಇಲ್ಲಿ ನಮಗೆ ಯಾವುದೇ ರೀತಿ ಏನಿಲ್ಲ, ಆಕ್ಸಿಡೇಷನ್ ನಂಬರ್ ಇಲ್ಲ. ಇಟ್ ಈಸ್ ರಾಂಗ್. ಯಾಕಂದರೆ ಆಕ್ಸಿಡೇಷನ್ ನಂಬರ್ ಬರುತ್ತೆ. ನಾವು ಇವಾಗ ವೆದರ್ ಇಟ್ಸ್ ಎ ಸೆಕೆಂಡ್ ಆರ್ 2, ಸಾರಿ ವೆದರ್ 2 ಆರ್ 3ನ ಕಂಡುಹಿಡಿಬೇಕು. ಸೊ ನೀನು ಇದನ್ನು ಸ್ಪ್ಲಿಟ್ ಮಾಡ್ಕೊಳ್ಳಿ. ಸೊ ಎಕ್ಸ್ ಬರುತ್ತೆ, ಅಮೈನ್ ಅಂದರೆ 0 ಪ್ಲಸ್ Cl ಅಂದರೆ 3 ಬರುತ್ತೆ, ಈಕ್ವಲ್ಸ್ ಟು 0. ಸೊ ವಾಟ್ ಈಸ್ ಆಕ್ಸಿಡೇಷನ್ ನಂಬರ್? ಆಕ್ಸಿಡೇಷನ್ ನಂಬರ್ ಇಸ್ 3. ಸೊ ಆಬ್ವಿಯಸ್ಲಿ ದ ಫಸ್ಟ್ ಒನ್. ಅರ್ಥ ಆಯ್ತಾ ಹಿಂಗೆ ಅಂತ? ಓಕೆ, ಸೊ ನೀಟಾಗಿ ಟ್ರಿಕ್ಸ್ ಹೇಳ್ಕೊಟ್ಟಿರೋದನ್ನು ನೀವು ಫಾಲೋ ಮಾಡಿದರೆ ಸಾಕು, ನಿಮ್ಗೆ ಆರಾಮ್ಸೆ ಬಂದ್ಬಿಡುತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್, ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ಕೊಬಾಲ್ಟ್ ಇನ್.
ಓಕೆ, ಆಕ್ಸಿಡೇಷನ್ ಸ್ಟೇಟ್ ಹೆಂಗೆ ಕಂಡುಹಿಡಿಯೋದು? ಸೊ ಫಸ್ಟ್ ನೋಡಿ ಎಕ್ಸ್ ಅಂತ ತಗೋತೀರಾ, ಸಿ ಎನ್ ಅಂದರೆ ನೆಗೆಟಿವ್ ಚಾರ್ಜ್. ಸೊ 6 ಇಂಟು -1 ಈಕ್ವಲ್ಸ್ ಏನಿದೆ ಮೇಲೆ -3 ಇದೆ, ಕರೆಕ್ಟಾ? ಅವಾಗ ಏನು ಬರುತ್ತೆ? -6 ಈ ಸೈಡ್ ಬಂದರೆ +6, +6 -3 ಯು ವಿಲ್ ಗೆಟ್ 3, ಕರೆಕ್ಟ್? ಸೊ ಇಟ್ ಇಸ್ +3. ಅಂಡರ್ಸ್ಟುಡ್? ಓಕೆ. ದ ಹೈಬ್ರಿಡೈಸೇಷನ್ ಸ್ಟೇಟ್ ಇನ್ FeCN64 ಈಸ್, ವಾಟ್ ಈಸ್ ದ ಹೈಬ್ರಿಡೈಸೇಷನ್ ಸ್ಟೇಟ್? ನಾವು ಲಿಸನ್, ವೆರಿ ಸಿಂಪಲ್. ನಾನು ನಿಮ್ಗೊಂದು ಟ್ರಿಕ್ ಹೇಳ್ಕೊಟ್ಟಿದ್ದೆ ಅಲ್ವಾ, ಹೆಂಗೆ ನೆನ್ಪಿಟ್ಕೊಳ್ಳೋದು ಅಂತ. ಇಲ್ಲಿ ಎಷ್ಟಿದೆ ಕೋಆರ್ಡಿನೇಷನ್ ನಂಬರ್? 6 ಇದೆ. 6 ಅಂದಮೇಲೆ ಅದು ಯಾವುದು? ಆಕ್ಟಾಹೆಡ್ರಲ್ ಅಲ್ವಾ? ಆಕ್ಟಾಹೆಡ್ರಲಲ್ಲಿ ಒಂದೇ ಇರೋದು ನಮಗೆ. ಆಕ್ಟಾಹೆಡ್ರಲ್ಲಿ ಯಾವ್ದು ಇರೋದು? sp3d2 ಆರ್ d2sp3 ಎರಡೇ ಇರೋದು, ಕರೆಕ್ಟಾ? ಹಂಗಾದ್ರೆ ನಿಮಗೆ sp3 ಬರಲ್ಲ, DsP2 ಬರಲ್ಲ. sp3d2ನ ಅಥವಾ d2sp3ನ ಇದನ್ನು ಕಂಡಿಡ್ಕೋಬೇಕು. ಇದು ಹೆಂಗೆ ಕಂಡಿಡಿಯೋದು? ನಾವು ಇವಾಗ ನೋಡಿ, Fe ಕೊಟ್ಟಿದ್ದಾನೆ, ಕರೆಕ್ಟಾ? ನಾವು ಲಿಸನ್, Fe ಕೊಟ್ಟಿರೋದು ನಮಗೆ. CN ಇಸ್ ವಾಟ್? CN ಇಸ್ ಎ ಸ್ಟ್ರಾಂಗ್ ಲಿಗ್ಯಾಂಡ್. ಸ್ಟ್ರಾಂಗ್ ಲಿಗ್ಯಾಂಡ್ ಇದ್ದಾಗ ಏನಾಗುತ್ತೆ? ಎಲೆಕ್ಟ್ರಾನ್ಸ್ ಎಲ್ಲ ಫಿಲ್ ಆಗುತ್ತೆ, ಮೀನ್ಸ್ ಪೇರ್ ಆಗುತ್ತೆ. ಪೇರ್ ಆಗುತ್ತೆ ಅಂದಮೇಲೆ ಆಬ್ವಿಯಸ್ಲಿ ನಮಗೆ ಡಿ ಇನ್ಕ್ಲೂಡ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಅರ್ಥ ಆಗ್ತಿದ್ಯಾ? ಇಲ್ಲಿ ಸ್ಟ್ರಾಂಗ್ಲಿ ಆಕ್ಟಾಹೆಡ್ರಲಲ್ಲಿ ಒಂದು ಈಸಿ ಟ್ರಿಕ್ ಏನಪ್ಪ ಅಂದರೆ, ಆಕ್ಟಾಹೆಡ್ರಲ್ಲಿ ನಮಗಿರೋದೇ ಎರಡು, ಒಂದು sp3d2, dsp2. d2 ಯಾವಾಗ ಬರುತ್ತೆ, sp3 ಯಾವಾಗ ಬರುತ್ತೆ ಅಂದರೆ, ಇವಾಗ ಯಾವಾಗ ನಮಗೆ ಸ್ಟ್ರಾಂಗ್ ಲಿಗ್ಯಾಂಡ್ ಇರುತ್ತೆ ಆವಾಗ ನನಗೆ ಡಿ ಬರುತ್ತೆ. ಯಾವಾಗ ವೀಕ್ ಲಿಗ್ಯಾಂಡ್ ಇರುತ್ತೋ ಆವಾಗ ನನಗೆ ಡಿ ಬರಲ್ಲ, ಡಿ ಲಾಸ್ಟಿಗೆ ಬರುತ್ತೆ. ಸೊ ಇಲ್ಲಿ ನಂಗೆ ಸ್ಟ್ರಾಂಗ್ ಇರೋದ್ರಿಂದ ನಮ್ಗೆ ಯಾವ್ದು ಬರುತ್ತೆ? d2sp3. ಅರ್ಥ ಆಯ್ತಾ? ನೀವು ಬರೆಯೋದೇ ಬೇಕಾಗಿಲ್ಲ, ಫಿಲ್ ಮಾಡೋದು ಅದೆಲ್ಲ ಏನು ಬೇಡ. ವಿತಿನ್ ಟ್ರಿಕ್ಸ್ ಎಲ್ಲ ಯು ಕ್ಯಾನ್ ಈಸಿಲಿ ರಿಮೆಂಬರ್. ಓಕೆ, ಸೊ ನೆಕ್ಸ್ಟ್ ಒನ್, ಆಲ್ಕೋಹಾಲ್ಸ್, ಫಿನಾಲ್ಸ್ ಅಂಡ್ ಈಥರ್ಸ್ ಚಾಪ್ಟರ್ ಇಂದ. ಓಕೆ, ಏನು ಕೇಳಿದ್ದಾರೆ? ಫಿನಾಲ್ ಇಸ್ ಮೋರ್ ಅಸಿಡಿಕ್ ದೆನ್ ಎಥನಾಲ್ ಬಿಕಾಸ್ ಫಿನಾಲು ಮೋರ್ ಅಸಿಡಿಕ್ ಆಗಿದೆ ಎಥನಾಲ್ ಅಲ್ಲಿ ಅಂತ ಹೇಳ್ತಿದ್ದಾನೆ. ಸೊ ಯಾಕೆ? ಇಟ್ ಹ್ಯಾಸ್ ಬೆನ್ಸಿನ್ ರಿಂಗ್. ಓಕೆ, ನೋ, ಬೆನ್ಸಿನ್ ರಿಂಗ್ ಇದೆ ಅಂದ ತಕ್ಷಣ ವಿ ಕಾಂಟ್ ಡಿಫೈನ್ ವೆದರ್ ಇಟ್ಸ್ ಅನ್ ಅಸಿಡಿಕ್ ಆರ್ ಬೇಸಿಕ್ ಅಂತ. ನೋ, ಸೊ ಬೆನ್ಸಿನ್ ರಿಂಗ್ ಅಲ್ಲ. ಓಕೆ, ಇಟ್ ಫಾರ್ಮ್ಸ್ ಸ್ಟೇಬಲ್ ಫಿನಾಕ್ಸೈಡ್ ಅಯಾನ್. ಓಕೆ, ಫಿನಾಕ್ಸೈಡ್ ಅಯಾನ್ ಫಾರ್ಮ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಅಂಡರ್ಸ್ಟುಡ್? ಫಿನಾಲ್ ಇದೆ, ಫಿನಾಲಲ್ಲಿ OH ಇದೆ. ಓಕೆ, ಎಥನಾಲ್ ಇದೆ, ಎಥನಾಲ್ ಅಂದರೆ CH3 CH2OH ಇದು, ಕರೆಕ್ಟಾ? ಈಗ ನೀನು OH ರಿಮೂವ್ ಮಾಡಿ ಯು ವಿಲ್ ಗೆಟ್ ಫಿನಾಕ್ಸೈಡ್ ಅಯಾನ್, ಈ ಥರ ಬರುತ್ತೆ, ಕರೆಕ್ಟಾ? ಇಲ್ಲಿ ನಾವು OH ರಿಮೂವ್ ಮಾಡಿದ್ರೆ CH3 CH2 ಅಂತ ಬರುತ್ತೆ, ಕರೆಕ್ಟ್? ಅರ್ಥ ಆಗ್ತಿದೆಯಲ್ವಾ? ಈಗ ಇದರಲ್ಲಿ ಯಾವ, ಸೊ ನೆಕ್ಸ್ಟ್ ಇಟ್ ಹ್ಯಾಸ್, ಸೊ ಆಬ್ವಿಯಸ್ಲಿ ಇಟ್ ಫಾರ್ಮ್ಸ್ ಸ್ಟೇಬಲ್ ಫಿನಾಕ್ಸೈಡ್ ಅಯಾನ್. ಇಟ್ ಆಸ್ ಅನ್ OH ಗ್ರೂಪ್. ನೋ, ಎರಡರಲ್ಲೂ OH ಗ್ರೂಪ್ ಇದೆ. ನೆಕ್ಸ್ಟ್ ಇಟ್ ಆಸ್ ಹೈಯರ್ ನೋ, ಮಾಲಿಕ್ಯುಲರ್ ವೆಯ್ಟ್ ಮೇಲೆ ನಾವು ಡಿಫೈನ್ ಮಾಡೋದೇ ಇಲ್ಲ ಅಸಿಡಿಟಿನ. ಅರ್ಥ ಆಗ್ತಿದೆಯಾ? ಸೊ ಅವಾಗ ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ. ಓಕೆ, ಸೊ ಇಟ್ ಆಸ್ ಸ್ಟೇಬಲ್ ಫಿನಾಕ್ಸೈಡ್ ಅಯಾನ್. ಓಕೆ, ಸೊ ದ ನೆಕ್ಸ್ಟ್ ಕ್ವಶನ್, the major product in the reaction of ethanol with H2SO4. ಸೊ ethanol, listen, ethanol ಅಲ್ಲಿ ಏನಿರುತ್ತಪ್ಪ? CH3 CH2OH. ಇದನ್ನ ಕಾನ್ಸಂಟ್ರೇಟೆಡ್ H2SO4. ನಾನು ಹೇಳಿದ್ದೀನಿ ಮೊದಲೇ, ಕಾನ್ಸಂಟ್ರೇಟೆಡ್ H2SO4 ವಿಲ್ ಆಕ್ಟ್ ಆಸ್ ಅ ಡಿಹೈಡ್ರೇಟಿಂಗ್. ಡಿಹೈಡ್ರೇಟಿಂಗ್ ಅಂದ್ರೆ ಏನು? ವಾಟರ್ನ ರಿಮೂವ್ ಮಾಡಬೇಕು, OH ರಿಮೂವ್ ಮಾಡಿ, ಒಂದು ಹೈಡ್ರೋಜನ್ನ ರಿಮೂವ್ ಮಾಡಿ, ಯು ವಿಲ್ ಗೆಟ್ CH2 ನಥಿಂಗ್ ಬಟ್ ಏನು ಬರುತ್ತೆ? ಡಬಲ್ ಬಾಂಡ್, ಕರೆಕ್ಟಾ? ಸೊ ಆಲ್ಕೀನ್ ಬರಬೇಕು. ಸೊ ಅವಾಗ ನಮ್ಗೆ ಏನು ಬರುತ್ತೆ? ಎಸ್, ಯು ವಿಲ್ ಗೆಟ್ ಈಥೀನ್. ಅರ್ಥ ಆಗ್ತಿದೆಯಾ? ಸಿಂಪಲ್ ಟ್ರಿಕ್ ಅರ್ಥ ಮಾಡ್ಕೊಂಡ್ರೆ ಯು ಕ್ಯಾನ್ ಈಸಿಲಿ ರಿಮೆಂಬರ್. ಓಕೆ, ಸೊ ನೆಕ್ಸ್ಟ್ ಒನ್, ವಿಲಿಯಮ್ಸನ್ಸ್ ಸಿಂಥಸಿಸ್ ಇಸ್ ಯೂಸ್ ಟು ಪ್ರಿಪೇರ್, ನೇಮಲ್ಲೇ ಇದೆ ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್ ಅಂತ. ಸೊ ಹಾಗಾದ್ರೆ ಯಾವುದಕ್ಕೆ ಯೂಸ್ ಮಾಡ್ತೀವಿ? ಇಟ್ ವಿಲ್ ಯೂಸ್ ಟು ಸಿಂಥಸೈಸ್ ಈಥರ್ಸ್. ಅಂಡರ್ಸ್ಟುಡ್? ಅರ್ಥ ಆಯ್ತಲ್ವಾ? ಐ ಹೋಪ್ ದಿಸ್ ಮಾಕ್ ಟೆಸ್ಟ್ ಇಸ್ ಹೆಲ್ಪ್ಫುಲ್ ಟು ಯು. ನೀವೇನು ಇಷ್ಟು ದಿನ ಕಲ್ತಿದ್ವಿ 8 ಚಾಪ್ಟರ್ ಇದೆ, ಅದರಲ್ಲಿ ಎಲ್ಲದರಲ್ಲೂ ಒಂದೊಂದು 3 ಕ್ವಶನ್ನ ಸಾಲ್ವ್ ಮಾಡಿದ್ದೀನಿ. ಓಕೆ, ಇದಿಷ್ಟನ್ನ ನೀವು ಒಂದ್ಸಲ ನಿಮ್ಮ ಹಬ್ಬ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಒಂದ್ಸಲ ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿ, ಅವಾಗ ನಿಮ್ಗೆ ಏನು ಮರ್ತೋಗೋದಿಲ್ಲ. ಅರ್ಥ ಆಗ್ತಿದೆಯಾ? ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಡೇ ವಿಲ್ ಕಮ್ ವಿತ್ ದ ಅದರ್ ಚಾಪ್ಟರ್. ಓಕೆ, ಐ ಹೋಪ್ ದಿಸ್ ಟ್ರಿಕ್ ಇಸ್ ಹೆಲ್ಪ್ಫುಲ್. ಸೊ ಕೀಪ್ ಪ್ರಾಕ್ಟೀಸ್. ಓಕೆ, ಒನ್ಸ್ ಅಗೇನ್ ಉಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ.